ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರುಗೆ ತನ್ನ ಗಂಡನ ಶಿವ ಹೊರಗಡೆ ಮಲಗಿದೆ ಅನ್ನೋ ಸತ್ಯನೇ ಗೊತ್ತಿಲ್ಲದೆ, ಅರಿವಿಲ್ಲದೆ ತನ್ನ ಗಂಡನಿಗೋಸ್ಕರ ಅಡುಗೆ ಮಾಡ್ತಿದ್ದಾಳೆ. ಅತ್ತ ಕಡೆ ತನ್ನ ಮಗನ ಶಿವದ ಮುಂದೆ ಕೂತು ರೋಧಿಸ್ತಿದ್ದಾರೆ ಮನೆಯವ್ರು ಎಲ್ಲರೂ ಕೂಡ. ಇಲ್ಲಿ ಅಪ್ಪ ಅಮ್ಮ ಮುರಾರಿ ಎಲ್ಲರೂ ಕೂಡ ತನ್ನ ರಾಮಾಚಾರಿಯನ್ನ ಕಳ್ಕೊಂಡಿರ್ತಕ್ಕಂಥ ದುಃಖವನ್ನ ಹೊರ ಹಾಕ್ತಿದ್ದಾರೆ. ಅಲ್ಲಿಗೆ ರುಕ್ಕು ಎಂಟ್ರಿ ಕೊಡ್ತಿದ್ದಾಳೆ. ರುಕ್ಕು ಎಂಟ್ರಿ ಕೊಡ್ತಿದ್ದಾಗನೇ ಭಾವ, ನನ್ನ ಮತ್ತೆ ಕಿಟ್ಟಿನ ಬಂದ್ ಮಾಡಿದ್ ನೀವು, ಆದ್ರೆ ಇವತ್ತು ನೀವೇ ದೂರ ಹೋಗ್ಬಿಟ್ಟಿದಾರಲ್ಲ, ನಿಜವಾಗ್ಲೂ ನಿಮ್ಮಂತ ಒಳ್ಳೆಯವ್ರಿಗೆ ಈ ರೀತಿ ಆಗ್ಬಾರ್ದಿತ್ತು ಬಾಬಾ ಅಂತ ಹೇಳಿ ಕಣ್ಣೀರ್ ಹಾಕೋ ರೀತಿ ನಾಟಕ ಮಾಡ್ತಿದ್ರೆ ಅದೆಲ್ಲವನ್ನ ಕೂಡ ಲೈವ್ ಅಲ್ಲಿ ಮಾನ್ಯತಾ ನೋಡಿ ಸಂಭ್ರಮಿಸ್ತಿದ್ದಾರೆ. ಇತ್ತ ಕಡೆ ನನ್ನ ಮಗಳು ಬರ್ತಾಳೆ, ಖಂಡಿತವಾಗ್ಲೂ ರಾಮಾಚಾರಿ ಕಥೆ ಮುಗೀತು ಅಂತ ಹೇಳಿ ಖುಷಿ ಪಡ್ತಿದ್ರೆ, ನಿಮ್ಮ ಮಗಳಿಗೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀರಾ ಅಂತ ಸೀತಾಲಕ್ಷ್ಮಿ ಮಾವ ಕೇಳಿದ್ರೆ, ನನ್ನ ಮಗಳಿಗೆ ಏನೂ ಆಗೋದಿಲ್ಲ, ಆದ್ರೆ ಅವಳ ಹೊಟ್ಟೆಲಿರೋ ಮಗುಗಾಗ್ಬೋದು, ಅದ್ರ ಕಥೆ ಮುಗಿದ್ರೆ ನನಗೆ ಒಳ್ಳೇದೆ, ನನ್ನ ಮಗಳು ಹೇಗೆ ಹೋಗಿದ್ಲು ಹಾಗೆ ವಾಪಸ್ ಆಗ್ತಾಳೆ, ನನ್ನ ಮಗಳನ್ನ ಆರಿಸ್ಕೊಂಡು ಹೋಗಿ ಮದುವೆ ಆದ ಅಂದಮೇಲೆ ಅವನಿಗೆ ಇಂಥ ಸ್ಥಿತಿ ಸಿಗ್ಲೇಬೇಕು ಅಂತ ಹೇಳಿ ರಾಮಾಚಾರ್ಯ ಸಾವನ್ನ ಮಾನ್ಯತಾ ಸಂಭ್ರಮಿಸ್ತಿದ್ದಾರೆ. ಇದು ಎಲ್ಲಿದ್ರ ನಡುವೆ ಇಲ್ಲಿ ರುಕ್ಕು ಚಾರುಗೆ ವಿಷಯ ಗೊತ್ತಿಲ್ವಾ ಅಂದಾಗ, ಇಲ್ಲ ಗೊತ್ತಿಲ್ಲ, ಅವಳು ಇದೇನೋ ಬ್ಲೂಟೂತ್ ಹಾಕೊಂಡಿದ್ದಾಳೆ, ಹಾಗಾಗಿ ಇದು ಯಾವ್ದು ಕೂಡ ಕೇಳಿಸ್ತಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ಇಲ್ಲ ಇನ್ನಷ್ಟೊತ್ತು ಅಂತ ಮುಚ್ಚಿಡೋಕ್ಕಾಗತ್ತೆ, ಇಲ್ಲ ವಿಷಯ ಹೇಳ್ಬಿಡ್ಬೇಕು ಚಾರುಗೆ ಅಂತ ಮಾವ ಅತ್ತೆ ಎಲ್ಲರೂ ಕೂಡ ಹೇಳಿದಾಗ, ಇಲ್ಲಿ ಜಾನಕಿ ಅಮ್ಮನ ಹೋಗಿ ಕರ್ಕೊಂಡು ಬಾ, ಅವಳನ್ನ ಸಮಾಧಾನ ಮಾಡಿ ಅಂತ ಹೇಳಿ ನಾರಾಯಣಾಚಾರ್ಯಗಳು ಹೇಳಿದ್ರೆ, ಇಲ್ಲಿ ಜಾನಕಿ ಅಮ್ಮ ಇಲ್ಲ ನನ್ನಿಂದ ಆಗೋದಿಲ್ಲ ಅಂತಾರೆ. ಈ ಕಡೆ ರುಕ್ಕುನ ಹೇಳಿದ್ರೆ, ರುಕ್ಕು ಕೂಡ ನನ್ನಿಂದ ಆಗೋದಿಲ್ಲ, ಚಾರುನ ಖುಷಿಯಿಂದ ನೋಡಿರೋಳು ನಾನು ಈ ರೀತಿ ದುಃಖದಲ್ಲಿ ನೋಡೋಕೆ ಆಗೋದಿಲ್ಲ ಅಂದಾಗ, ಮಾವನೇ ತಾನು ಹೋಗ್ತೀನಿ ಅಂದಾಗ, ಇಲ್ಲ ಅಂತ ಹೇಳಿ ರುಕ್ಕುನೇ ಒಳಗಡೆ ಹೋಗಿ ರಾಮಾಚಾರ್ಯ ಹೊರಗಡೆ ಬಂದಿದ್ದಾನೆ ಅಂತ ಹೇಳಿದಾಗ, ಇಲ್ಲಿ ಚಾರು ಕೂಡ ರುಕ್ಕು ಜೊತೆ ಹೊರಗಡೆ ಬರ್ತಾರೆ. ಕೆಲವನ್ನ ಕೂಡ ನೋಡಿದ್ದೆ ಅಚ್ಚರಿ ಆಗ್ತದಾಳೆ, ಯಾಕಿಷ್ಟು ಜನ ಸೇರಿದ್ದಾರೆ ಅಂತ. ಮತ್ತೆ ತುಳಸಿ ಅತ್ತ ಹಾಗೆ ಮಾವ ಕೂಡ ಬಂದಿದ್ದಾರೆ, ರಾಮಾಚಾರಿ ಎಲ್ಲಿ ಅಂತ ಕರೀತಿದ್ದಾಳೆ, ಆದ್ರೆ ಅಲ್ಲಿ ಮಲ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಚಾರು ನಂಬ್ತಾ ಇಲ್ಲ. ನಂತರ ರಾಮಾಚಾರಿ ಶಿವನ ನೋಡಿದ್ದೆ, ನಿಜವಾಗ್ಲೂ ಚಾರು ಆಕ್ರಂದನ ಮಾಡೋಕೆ ಶುರು ಚಾರುವಿನ ಆಕ್ರಂದನ ಮುಖಿಲು ಮಿಟ್ಟದ. ನನ್ನ ರಾಮಾಚಾರಿ ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ, ರಾಮಾಚಾರಿ ಇದೇಳು ಅಂತಂದ್ರೆ, ಇಲ್ಲ ಅದಕ್ಕೆ ನಿಜವಾಗ್ಲೂ ನಮ್ಮ ರಾಮಾಚಾರಿ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ ಅಂತ ಮುರಾರಿ ಹೇಳ್ತಿದ್ದಾರೆ. ಹೀಗಿರೆಲ್ಲ ಆಯಿತು ಅಂದಾಗ ನಮ್ಮ ರಾಮಾಚಾರಿ ಮೇಲೆ ಯಾರು ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ರು ಅಂದಾಗ, ನನಗೆ ಗೊತ್ತದೆ ಇದನ್ನೆಲ್ಲ ಮಾಡಿದ್ದು ಅವ್ರನ್ನಂತೂ ನಾನು ಬಿಡುವುದಿಲ್ಲ ಅಂತ ಮಾನ್ಯತಾ ಅನ್ಕೊಂಡಿದ್ದೆ. ಚಾರು ಅಲ್ಲಿಂದ ಹೊರಡ್ತಿದ್ರೆ ಈ ಕಡೆ ರುಕ್ಕುಗೆ ಭಯ ಶುರುವಾಗಿದೆ. ಹಾಗಿದ್ರೆ ಚಾರು ಮಾನ್ಯತಾನ ಬೆಂಡೆತ್ತಿ ಬೆವರಿಳಿಸಿ ಅವರ ಕಥೆಯನ್ನ ಮುಗಿಸೋದಕ್ಕೆ ಮುಂದಾಗ್ತಿದ್ರೆ, ಅಲ್ಲಿ ರಾಮಾಚಾರಿ ಜೀವಂತವಾಗಿ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಅದ್ರ ಮುಖಾಂತರ ಅಲ್ಲಿ ಸತ್ತಿರುವುದು ರಾಮಾಚಾರಿ ಅಲ್ಲ, ಕಿಟ್ಟಿ ಅನ್ನೋ ಕ್ಲಾರಿಟಿ ಸಿಗತ್ತೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಆಘಾತ ಆಗೋದು ರುಕ್ಕುಗೆ, ಯಾಕಂದ್ರೆ ರಾಮಾಚಾರಿ ಅನ್ಕೊಂಡು ತನ್ನ ಗಂಡನ ಕಥೆಯನ್ನೇ ಮುಗಿಸ್ಬಿಟ್ಲು ರುಕ್ಕು. ಹಾಗಿದ್ರೆ ತನ್ನ ಪ್ರೀತಿಯನ್ನ ಕಳೆದುಕೊಂಡ ರುಕ್ಕು ತನ್ನ ತಪ್ಪಿನ ಅರಿವಾಗಿ ಅವಳ ಅಂತ್ಯ ಕೂಡ ಮಾಡಿಕೊಂಡ್ ಬಿಡ್ತಾಳ. ಇದೆಲ್ಲಿದ್ರ ನಡುವೆ ಮಾನ್ಯತಾ ಕಥೆ ಕೂಡ ಮುಗಿಯುತ್ತಾ, ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.